ಹಾಯ್ ಸ್ನೇಹಿತರೆ, ಕರ್ನಾಟಕ ವೇಕೆನ್ಸಿ ಅಡ್ಡನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಚಾನೆಲ್ಗೆ ಸ್ವಾಗತ. ನಾನು ಮುಜಮ್ಮಿಲ್. ಸ್ನೇಹಿತರೆ, ಭಾರತದ ಒಂದು ಅಂಚೆ ಇಲಾಖೆ ಅಥವಾ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ರೀಸೆಂಟ್ ಆಗಿ ಯಾರೆಲ್ಲ ಒಂದು BPM, ABPM ಮತ್ತು ಡಾಕ್ ಸೇವಕ್ನಲ್ಲಿ ಯಾರೆಲ್ಲ ಆಲ್ರೆಡಿ ಕೆಲಸವನ್ನ ಮಾಡ್ತಿದ್ರು ಅವರು ಒಂದು ರೀಸೆಂಟ್ ಆಗಿ ಒಂದು ದೊಡ್ಡ ಮಟ್ಟದಲ್ಲೇ ಸುಮಾರು 3 ಅಥವಾ ಒಂದು 4 ದಿನ ಒಂದು ಸ್ಟ್ರೈಕ್ ಅನ್ನ ಮಾಡಿದ್ದಾರೆ. ಅಂದ್ರೆ ತಮ್ಮ ಒಂದು ಕೆಲಸಗಳನ್ನ ಬಿಟ್ಟು ತಮ್ಮ ಒಂದು ಬ್ರಾಂಚ್, ತಮ್ಮ ಒಂದು ಪೋಸ್ಟ್ ಆಫೀಸ್ ಅನ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಅನ್ನ ಮಾಡಿ, ಕಂಪ್ಲೀಟ್ ಆಗಿ ಸ್ಟಾಪ್ ಅನ್ನ ಮಾಡಿ ಸತತವಾಗಿ 4 ದಿನ ಒಂದು ಸ್ಟ್ರೈಕ್ ಅನ್ನ ಮಾಡಿದ್ದಾರೆ. ಖಂಡಿತವಾಗಿ ಈ ಒಂದು ಸ್ಟ್ರೈಕ್ ಏನಿದೆ ಇದು ಒಂದು ಸ್ಟಾಪ್ ಆಯಿತು. ಸ್ಟಾಪ್ ಆಗಿದ ನಂತರ ಈ ಒಂದು ಕೆಲವೊಂದು ಡಿಮ್ಯಾಂಡ್ಸ್ ಗಳನ್ನ ಏನೇನು ಮುಂದೆ ಇಟ್ಟಿದ್ರು ಈ ಎಲ್ಲಾ ಒಂದು ಡಿಮ್ಯಾಂಡ್ಸ್ ಅನ್ನ ಈ ಒಂದು ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಮಾಡಿದೆ ಅಂದ್ರೆ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡುವುದಕ್ಕೆ ಯಾವ ಒಂದು ಕ್ರಮಗಳನ್ನ ಕೈಗೊಂಡಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅವರ ಒಂದು ಡಿಮ್ಯಾಂಡ್ಸ್ ಅನ್ನ ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡಿದಾರ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿ, ತಾವೇನಾದ್ರೂ ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೋಸ್ಕರ ತಾವೇನಾದ್ರೂ ವೈಟ್ ಅನ್ನ ಮಾಡ್ತಿದ್ರೆ ತಮಗೂ ಕೂಡ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅಂತಾನೆ ಹೇಳ್ತೀನಿ. ತಾವೇನಾದ್ರೂ ಆಲ್ರೆಡಿ ಕೆಲಸ ಅನ್ನ ಮಾಡ್ತಿದ್ರೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅಂತಾನೆ ಹೇಳ್ತೀನಿ. ಸೊ ಬನ್ನಿ ಈ ಒಂದು ವಿಡಿಯೋ ಮುಂದುವರ್ಸೋಣ. ಸ್ನೇಹಿತರೆ, ಮುಂದುವರ್ಸೋ ಮುಂಚೆ ಗೊತ್ತಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರ್ಸೋಣ. ನೋಡಿ, ಮೊದಲನೇದಾಗಿ ಯಾವ ಒಂದು ಡಿಮ್ಯಾಂಡ್ಸ್ ಅನ್ನ ಇವರು ಮುಂದೆ ಇಟ್ಟಿದ್ರು ಪ್ರತಿಯೊಬ್ಬರು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ತಾವು ಕೊಳ್ಳಲೇಬೇಕಾಗಿರುವಂತದ್ದು. ಮೊದಲನೇದಾಗಿ ಏನು ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡ್ತಾರೆ ಈ ಎಲ್ಲಾ ಒಂದು ಹುದ್ದೆಗಳನ್ನ ಒಂದು ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಹುದ್ದೆಗಳಾಗಿ ಕನ್ವರ್ಟ್ ಅನ್ನ ಮಾಡಬೇಕು, ಬದಲಾವಣೆಯನ್ನ ಮಾಡಬೇಕು. ಇನ್ನೊಂದು DNS ಅಲವೆನ್ಸ್ ಏನಿದೆ, ಭತ್ಯೆ ಅಂತ ನಾವೇನ್ ಕರಿತೀವಿ ಅದನ್ನ ಒಂದು ಬದಲಾವಣೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಒಂದು ಮೆಡಿಕಲ್ ಆಗಿರುವಂತಹ ಒಂದು ಫೆಸಿಲಿಟೀಸ್ ಅನ್ನ ಪ್ರೊವೈಡ್ ಅನ್ನ ಮಾಡಬೇಕು. ನಂತರ ಸ್ನೇಹಿತರೆ, ಏನು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡಿದ ನಂತರ ರಿಟೈರ್ಮೆಂಟ್ ದೊರೆದ ನಂತರ ಒಂದು ಪೆನ್ಷನ್ ನ ಒಂದು ಸ್ಕೀಮ್ ಇರುತ್ತೆ. ಬಟ್ ಸದ್ಯಕ್ಕೆ ಈ ಒಂದು ಪೆನ್ಷನ್ ನ ಒಂದು ಸ್ಕೀಮ್ ಅನ್ನ ಮಾಡ್ತಿಲ್ಲ ಇವರು. ಸೊ ಆ ಒಂದು ರೀಸನ್ ಇಂದ ಈ ಒಂದು ಪೆನ್ಷನ್ ನ ಒಂದು ಸ್ಕೀಮ್ ಅನ್ನ ಆದಷ್ಟು ಬೇಗ ಜಾರಿಗೆಯನ್ನ ಮಾಡಬೇಕು. ನಂತರ ಸುಮಾರು 4 ಅಥವಾ ಒಂದು 5 ಗಂಟೆಯ ಒಂದು ಕೆಲಸ ಏನಿದೆ ಇದನ್ನ ಬದಲಾವಣೆಯನ್ನ ಮಾಡಬೇಕು. 8 ಗಂಟೆಯ ಒಂದು ಕೆಲಸವಾಗಿ ಪರಿವರ್ತನೆಯನ್ನ ಮಾಡಬೇಕು ಅಂತ ಬಹಳಷ್ಟು ಒಂದು ಡಿಮ್ಯಾಂಡ್ಸ್ ಅನ್ನ ಇವರು ಇಟ್ಟಿದ್ರು. ಮೊದಲನೇದಾಗಿ ಈ ಒಂದು ಸ್ಟ್ರೈಕ್ ಯಾವ ಒಂದು ಕಾರಣದಿಂದಾಗಿ ನಿಂತಾಯಿತು ಸ್ನೇಹಿತರೆ, ಈ ಒಂದು ಡಿಮ್ಯಾಂಡ್ಸ್ ಅನ್ನ ಮುಂದಿಟ್ಟಂತಹ ಈ ಒಂದು SS ಮಹಾದೇವ ಆಗಿರ್ಬೋದು ಮತ್ತು ಆಲ್ರೆಡಿ ಕೆಲಸ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ ಆಗಿರ್ಬೋದು ಈ ಒಂದು ಸ್ಟ್ರೈಕ್ ನಲ್ಲಿ ಕೂತಿರುವಂತಹ ಒಂದು ಸಂದರ್ಭದಲ್ಲಿ ಸುಮಾರು 2 ಅಥವಾ ಒಂದು 3 ದಿನದ ನಂತರ ಒಂದು ಟರ್ಮಿನೇಟೆಡ್ ಲೆಟರ್ ಅನ್ನ ಜಾರಿಗೆಯನ್ನ ಮಾಡ್ತಾರೆ. ಯಾರಿಗೆ ಜಾರಿಗೆಯನ್ನ ಮಾಡ್ತಾರೆ ಅಂದ್ರೆ ರೀಸೆಂಟ್ ಆಗಿ ಏನಾದ್ರೂ ಒಂದು 3 ವರ್ಷಕ್ಕಿಂತ ಕಡಿಮೆಯ ಒಂದು ಟೈಮ್ ನಲ್ಲಿ ಏನಾದ್ರೂ ತಾವು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಅನ್ನ ಮಾಡ್ತಿದ್ರೆ ಅವರಿಗೆ ಟರ್ಮಿನೇಟ್ ಲೆಟರ್ ಅನ್ನ ಜಾರಿಗೆಯನ್ನ ಮಾಡ್ತಾರೆ. ಮೊದಲನೇದಾಗಿ ಈ ಒಂದು ಟರ್ಮಿನೇಟೆಡ್ ಲೆಟರ್ ಏನಂದ್ರೆ ಇದರಲ್ಲಿ ಏನ್ ಮೆನ್ಷನ್ ಅನ್ನ ಮಾಡಿದ್ದಾರೆ ಅಂದ್ರೆ ತಾವೇನಾದ್ರೂ 3 ವರ್ಷಕ್ಕಿಂತ ಕಡಿಮೆಯ ಒಂದು ಅವಧಿಯಲ್ಲಿ ಕೆಲಸ ಅನ್ನ ಮಾಡ್ತಿದ್ರೆ ಈ ಒಂದು ಸ್ಟ್ರೈಕ್ ಅನ್ನ ಬಿಟ್ಟು ತಾವು ಹೋಗ್ಬೇಕು. ಈ ಒಂದು ಸ್ಟ್ರೈಕ್ ಇಂದ ತಾವು ಆದಷ್ಟು ಬೇಗ ತಾವು ದೂರ ಇರಬೇಕು. ಇಲ್ಲ ಅಂದ್ರೆ ನಿಮಗೆ ಒಂದು ಸಸ್ಪೆಂಡ್ ಅನ್ನ ಮಾಡಿಬಿಡ್ತೀವಿ ಅಂತ ಒಂದು ವಾರ್ನಿಂಗ್ ಲೆಟರ್ ಅನ್ನ ಇವರು ಜಾರಿಗೆಯನ್ನ ಮಾಡಿದ್ರು. ಯಾರಿಗೆಲ್ಲ ಈ ಒಂದು ಟರ್ಮಿನೇಟೆಡ್ ಲೆಟರ್ ಸಿಕ್ಕಿದೆ ಅವರು ಭಯ ಬಿದ್ದು ಈ ಒಂದು ಏನೊಂದು ಸ್ಟ್ರೈಕ್ ಅನ್ನ ಬಿಟ್ಟು ಹೋದ್ರು. ಆ ಒಂದು ಸ್ಟ್ರೈಕ್ ನಲ್ಲಿ ಮ್ಯಾಕ್ಸಿಮಮ್ ಆಗಿ 50% ನಾವು ಒಂದು ಕ್ಯಾಂಡಿಡೇಟ್ ಗಳಿಗೆ, ಎಂಪ್ಲಾಯಿಗಳಿಗೆ ಟರ್ಮಿನೇಟೆಡ್ ಲೆಟರ್ ಸಿಕ್ಕಿತ್ತು. ಸೊ ಆ ಒಂದು ಕಾರಣದಿಂದಾಗಿ ಇವರು ಸ್ಟ್ರೈಕ್ ಅನ್ನ ಬಿಟ್ಟು ಹೋದ್ರು. ಇನ್ನ ಮಿಕ್ಕಿರುವಂತಹ ಒಂದು 50% ನಾವು ಒಂದು ಎಂಪ್ಲಾಯೀಸ್ ಏನಿದ್ರು ಅವರ ಒಂದು ಕೈಯಲ್ಲಿ ಈ ಒಂದು ಸ್ಟ್ರೈಕ್ ಅನ್ನ ಮಾಡಕ್ಕೆ ಆಗಿಲ್ಲ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಮಹಾಸಚಿವರಾಗಿರುವಂತಹ SS ಮಹಾದೇವರವರು ಈ ಒಂದು ಸ್ಟ್ರೈಕ್ ನಿಂದ ಬೇರೆಯವರ ಒಂದು ಜಾಬ್ ಗೆ ಎಫೆಕ್ಟ್ ಆಗಬಾರದು ಎನ್ನುವಂತಹ ಒಂದು ರೀಸನ್ ಇಂದ ಈ ಒಂದು ಸ್ಟ್ರೈಕ್ ಅನ್ನ ಏನು ಸ್ಟಾಪ್ ಅನ್ನ ಮಾಡಿದ್ದಾರೆ. ನಂತರ ಗವರ್ನಮೆಂಟ್ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಈ ಒಂದು ಸ್ಟ್ರೈಕ್ ಅನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಮೊದಲನೇದಾಗಿ ಸ್ನೇಹಿತರೆ ಎಲ್ಲಾ ಒಂದು ಡಿಮ್ಯಾಂಡ್ಸ್ ಅಲ್ಲಿ ಕೆಲವೊಂದು ಡಿಮ್ಯಾಂಡ್ಸ್ ಅನ್ನ ಮಾತ್ರ ಇಲ್ಲಿ ಒಂದು ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ DNS ಅಲವೆನ್ಸ್ ಅಂದ್ರೆ ಒಂದು DA ಅಂತ ನಾವೇನ್ ಕರಿತೀವಿ, ಭತ್ಯೆ ಅಂತ ನಾವೇನ್ ಕರಿತೀವಿ, ಇದು 42% ಅನ್ನ ಒಂದು ಭತ್ಯೆಯನ್ನ ಏನೋ ಒಂದು ಕೊಡ್ತಾ ಇದ್ರು. ಅಂದ್ರೆ
ತಮ್ಗೇನಾದ್ರೂ ಒಂದು 12,000 ಒಂದು ಸ್ಟಾರ್ಟಿಂಗ್ ನಲ್ಲಿ ಸ್ಯಾಲರಿ ಸಿಕ್ತಿದ್ರೆ 5,040 ರೂಪಾಯಿ ಒಂದು ಭತ್ಯೆ ಒಂದು ಡಿಎನ್ಎಸ್ ಅಲವೆನ್ಸ್ ಅನ್ನ ಹಾಕಿ ನಮಗೆ ಕೊಡ್ತಿದ್ರು. ಈ ಒಂದು ಡಿಎನ್ಎಸ್ ಅಲವೆನ್ಸ್ ಅಲ್ಲಿ 42% ಇಂದ ಸೀದಾ ಒಂದು 46% ವರೆಗೂ ಒಂದು ಡಿಎನ್ಎಸ್ ಅಲವೆನ್ಸ್ ಅನ್ನ ಜಾರಿಗೆಯನ್ನ ಮಾಡಿದ್ದಾರೆ, ಬದಲಾವಣೆಯನ್ನ ಮಾಡಿದ್ದಾರೆ. ಇದರಿಂದ ಏನ್ ಪ್ರಯೋಜನ ಆಗುತ್ತೆ, ನಿಮ್ಮ ಒಂದು ಸಂಬಳದಲ್ಲಿ ಏನೋ ಒಂದು ಹೆಚ್ಚಿಗೆಯನ್ನ ಮಾಡಿದ್ದಾರೆ, ತಮಗೆ ಒಂದು ಸ್ಯಾಲರಿ ಬಹಳ ಒಂದು ಒಳ್ಳೆಯ ಒಂದು ಸ್ಯಾಲರಿ ನೆಕ್ಸ್ಟ್ ಬಾರಿ ನಿಮಗೆ ದೊರೆಯುತ್ತೆ. ನಂತರ ಈ ಒಂದು 4 ಗಂಟೆ ಇರುವಂತಹ ಈ ಒಂದು ಜಾಬ್ ನ ಒಂದು ಟೈಮಿಂಗ್ ಅನ್ನ ಬದಲಾವಣೆಯನ್ನ ಮಾಡಿದ್ದು ಸುಮಾರು 7 ಗಂಟೆಯವರೆಗೂ ಒಂದು ಕಾಲಾವಕಾಶವನ್ನು ಕೊಡಬೇಕು, ಅಂದ್ರೆ ಜಾಬ್ ಅನ್ನ ಮಾಡುವುದಕ್ಕೆ ಒಂದು ಟೈಮಿಂಗ್ ಅನ್ನ ಕೊಡಬೇಕು ಅಂತ ಇಲ್ಲಿ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಸ್ನೇಹಿತರೆ ಈಗಿನಿಂದ ಬಹಳಷ್ಟು ಒಂದು ಟಾರ್ಗೆಟ್ಸ್ ಅನ್ನ ಕೊಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಅಂದ್ರೆ ಒಂದು ಕೆಲಸವನ್ನ ತಾವು ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂತ ಒಂದು ಟಾರ್ಗೆಟ್ಸ್ ಅನ್ನ ನಾವು ಈಗಿನಿಂದ ನಾವು ಕೊಡ್ತೀವಿ ಅಂತಾನು ಕೂಡ ಇವರು ಏನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸುಮಾರು 8 ಅಥವಾ ಒಂದು 9 ಒಂದು ಡಿಮ್ಯಾಂಡ್ಸ್ ಅಲ್ಲಿ ಕೇವಲ 2 ಅಥವಾ ಒಂದು 3 ಡಿಮ್ಯಾಂಡ್ಸ್ ಗಳಿಗೆ ಮಾತ್ರ ಇವರು ಪಾಸಿಟಿವ್ ಆಗಿ ಆ ಒಂದು ರಿಪ್ಲೈ ಅನ್ನ ಕೊಟ್ಟಿರುವಂತದ್ದು. ಓಕೆನಾ, ಅದೇ ರೀತಿಯಾಗಿ ಯಾರೆಲ್ಲ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬೇಕು ಅನ್ಕೊಂಡಿದ್ರಿ, ಹೊಸದಾಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡೆಯಬೇಕು ಅನ್ಕೊಂಡಿದ್ರಿ, ನಾಳೆ ತಿಂಗಳಿಂದ ಅಂದ್ರೆ ಒಂದು ಜನವರಿ ತಿಂಗಳಿಂದ ಇದರ ಒಂದು ಡಿಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ರಿಲೀಸ್ ಅನ್ನ ಮಾಡ್ತಾರೆ. ನೋಡಿ, ಇದರ ಒಂದು ನೆಕ್ಸ್ಟ್ ಒಂದು ವೇಕೆನ್ಸಿಗಳನ್ನ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಅಂತ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡುವುದಿಲ್ಲ. ಕಾರಣ ಏನಂದ್ರೆ ಒಂದು ಸ್ಪೆಷಲ್ ಸೈಕಲ್ ಅಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆಗಳು ಏನಿತ್ತು ಇದು ಒಂದು ನವೆಂಬರ್ ವರೆಗೂ ಒಂದು ಕ್ಲೋಸ್ ಮಾಡಬೇಕಾಗಿತ್ತು. ಬಟ್ ಕೆಲವೊಂದು ಕಾರಣಾಂತರಗಳಿಂದ 3 ತಿಂಗಳು ಈ ಒಂದು ಹುದ್ದೆಗಳನ್ನ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಅಂದ್ರೆ ಫೆಬ್ರವರಿ ವರೆಗೂ ಈ ಒಂದು ಹುದ್ದೆಗಳನ್ನ ಒಂದು ಪೋಸ್ಟ್ಪೋನ್ ಅನ್ನ ಮಾಡಿದ್ದಾರೆ. ಇದರ ಅರ್ಥ ಏನಂದ್ರೆ ಸ್ಪೆಷಲ್ ಸೈಕಲ್ ಅಲ್ಲಿ ಇನ್ನು ಬಹಳಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ತಾವೇನಾದ್ರೂ ಸ್ಪೆಷಲ್ ಸೈಕಲ್ ಅಲ್ಲಿ ಅಪ್ಲೈ ಅನ್ನ ಮಾಡಿದ್ದು ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಖಂಡಿತವಾಗಿ ತಾವು ಇನ್ನೂ ಬಹಳಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ತಾವು ಪಡಿಬಹುದು. ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆದ್ರೆ ಖಂಡಿತವಾಗಿ ತಾವು ಒಂದು ಒಳ್ಳೆಯ ಒಂದು ಅವಕಾಶವನ್ನು ತಾವು ಮಾಡ್ಕೋಬಹುದು. ಐ ಹೋಪ್ ಸ್ನೇಹಿತರೆ ಯಾರೆಲ್ಲ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೆ ವೈಟ್ ಅನ್ನ ಮಾಡ್ತಿದ್ರಿ ಇವರಿಗೆ ಮಾರ್ಚ್ ಇಂದ ಇವರ ಒಂದು ಡಿಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಬ್ರದರ್, ನಾವು ನ್ಯೂ ವೇಕೆನ್ಸಿಗಳಿಗೆ ನಾವು ವೈಟ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ಮಾರ್ಚ್ ತಿಂಗಳಿಂದ ಇದರ ಒಂದು ಡಿಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಮಾರ್ಚ್ ತಿಂಗಳಿಂದ ತಾವು ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸ್ತಿದ್ರು, ಬ್ರದರ್ ಯಾಕೆ ನೀವು ಸುಮಾರು 3 ಅಥವಾ ಒಂದು 4 ದಿನದಿಂದ ಅಪ್ಡೇಟ್ ಅನ್ನ ಕೊಡ್ತಿಲ್ಲ ಅಂತ. ಕೆಲವೊಂದು ಕಾರಣಾಂತರಗಳಿಂದ ಕೊಟ್ಟು ಹೋಗಿಲ್ಲ. ಈಗಿನಿಂದ ತಮಗೆ ಪ್ರತಿಯೊಂದು ಅಪ್ಡೇಟ್ ದೊರೆಯುತ್ತೆ. ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದೆ ತಾವು ತಕ್ಷಣವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತೀನಿ. ಅದೇ ರೀತಿಯಾಗಿ ತಾವೇನಾದ್ರೂ ಈ ಒಂದು ಚಾನಲ್ಗೆ ಹೊಸಬರಿದ್ರೆ ಆದಷ್ಟು ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.